ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ. ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನ ರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವ ಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರ ಮಾಧವಾನ್. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಃ ಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ ಸುಪ್ರಸಾದಃ ಪ್ರಸನ್ನಾತ್ಮಾ ವಿಶ್ವಧೃಕ್ ವಿಶ್ವಭುಕ್ ವಿಭುಃ ಸತ್ಕರ್ತಾ ಸತ್ಕೃತಃ ಸಾಧುರ್ಜಹ್ನುರ್ನಾರಾಯಣೋ ನರಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ಹಿಂದಿನ ಪಾಠದಲ್ಲಿ ವಿಶ್ವಧೃಕ್ ಎಂಬುವಂತಹ ನಾಮವನ್ನು ಹೇಳಿಕೊಡ್ತಾ ನಿನ್ನೆ ಜೀವರ ಯೋಗ್ಯತಾನುಸಾರ ಮುಕ್ತಾತ್ಮರನ್ನು ನಿರ್ಭೀತರಾಗಿ ಇರುವಂತೆ ಮಾಡುವವನು ಆದ ಕಾರಣ ಭಗವಂತನಿಗೆ ವಿಶ್ವಧೃಕ್ ಅಂತ ಹೆಸರು. ನಿನ್ನೆ ಹೇಳಿಕೊಂಡಿದ್ದೆ ವಿಶ್ವಃ ವಾಯು ಧೃಕ್ ನಿರ್ಭೀತಃ ಯಸ್ಮಾತ್ ಸಹ ವಿಶ್ವಧೃಕ್ ಅಂತೇಳಿ. ಜೀವೋತ್ತಮರಾದ ವಾಯುದೇವರು ನಿರ್ಭೀತರಾಗಿ ಇರುವಂತೆ ಅನುಗ್ರಹಿಸುವವನು ಆದ ಕಾರಣ ಭಗವಂತನಿಗೆ ವಿಶ್ವಧೃಕ್ ಅಂತ ಹೆಸರು. ವಿಶ್ವಃ ವಾಯು ಧೃಕ್ ನಿರ್ಭೀತಃ. ವಾಯುದೇವರು ನಿರ್ಭೀತರಾಗಿ ಯಸ್ಮಾತ್ ಯಾರಿಂದ ಇರ್ತಾರೋ ಅವನು ವಿಶ್ವಧೃಕ್ ಅಂತ ಹೇಳಿ. ಅಂದರೆ ವಾಯುದೇವರು ಇನ್ನು ಯಾರಿಗೂ ಹೆದರುವುದಿಲ್ಲ. ವಾಯುದೇವರು ಭಗವಂತನನ್ನು ಬಿಟ್ಟು ಭಗವಂತನಿಗೆ ಬಿಟ್ಟು ಇನ್ನು ಯಾರಿಂದ ಕೂಡ ವಾಯುದೇವರು ಭಯಪಡುವುದಿಲ್ಲ. ಜೀವೋತ್ತಮರಾದ ವಾಯುದೇವರು ನಮಗೆ ತಿಳಿದಂತೆ ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯಸಾಧಕ ಅಂತ ಹೇಳಿದ್ದೇವೆ. ಭಗವಂತನ ಕಾರ್ಯ ಸಾಧಿಸುವುದಕ್ಕಾಗಿ ಜೀವೋತ್ತಮರಾದ ವಾಯುದೇವರು ಭಗವಂತನ ಆಜ್ಞೆಯ ಮೇರೆಗೆ ಹನುಮ ಭೀಮ ಮಧ್ವರಾಗಿ ಕ್ರಮವಾಗಿ ತ್ರೇತದ್ವಾಪರ ಕಲಿಯುಗಗಳಲ್ಲಿ ಅವತಾರ ಮಾಡಿ ಕ್ರಮವಾಗಿ ರಾಮಕೃಷ್ಣ ವೇದವ್ಯಾಸರ ಸೇವೆಯನ್ನು ಅನಿತರ ಅಸಾಧಾರಣವಾಗಿ ಮಾಡಿದ್ದಾರೆ ಅಂತ. ವಾಯುದೇವರು 3 ಅವತಾರಗಳಲ್ಲಿ ಯಾರಿಂದಾದರೂ ಭಯಪಟ್ಟಂತೆ ನಮಗೆ ವಾಯುದೇವರ ಅವತಾರತ್ರಯ ಚರಿತ್ರೆ ನೋಡಿದಾಗ ಎಲ್ಲಿ ಕಾಣುವುದಿಲ್ಲ. ವಾಯುದೇವರಿಗೆ ಎಲ್ಲರೂ ಭಯಪಟ್ಟಂತೆ ನಾವು ನೋಡ್ತೇವೆ ಹೊರತು ವಾಯುದೇವರು ಇನ್ನೊಬ್ಬರಿಗೆ ಹೆದರಿದಂತೆ ನಾವೆಲ್ಲಿ ನೋಡುವುದಿಲ್ಲ. ಇಲ್ಲಿ ನಿಮಗೆ ಹನುಮಂತನಾಗಿ ಅವತಾರವನ್ನು ಮಾಡಿದ್ದಾರೆ. ಹನುಮಂತನಾಗಿ ಅವತಾರ ಮಾಡಿ
ಖಳನಾಯಕನಾದಂತಹ ರಾವಣಾಸುರನನ್ನು ಹೆದರಿಸಿದ್ದಾರೆ. ರಾವಣಾಸುರ ಹನುಮಂತನನ್ನು ನೋಡಿ ಹೆದರಿದ್ದಾನೆ. ರಾವಣಾಸುರ ಎಲ್ಲ ಲೋಕಗಳಲ್ಲಿ ಇರುವ ಎಲ್ಲರನ್ನೂ ಕೂಡ ಭಯಪಡಿಸಿದವನು, ಎಲ್ಲರಿಗೂ ಸಾವಿನ ಭಯವನ್ನು ತೋರಿಸಿದವನು ರಾವಣಾಸುರ. ಅಂತಹ ರಾವಣಾಸುರನಿಗೆ ಸಾವಿನ ಭಯವನ್ನು ರುಚಿ ತೋರಿಸಿದವರು ಹನುಮಂತ ದೇವರು. ಹನುಮಂತ ದೇವರು ಸರಿ ಲಂಕೆಗೆ ಹೋಗಿ ರಾಮದೇವರು ಕೊಟ್ಟಂತಹ ಉಂಗರವನ್ನು, ಅಂಗುಳೀಕವನ್ನು ಸೀತಾದೇವಿಗೆ ಕೊಟ್ಟು, ಸೀತಾದೇವಿ ಕೊಟ್ಟಿರುವ ಚೂಡಾಮಣಿಯನ್ನು ರಾಮಚಂದ್ರನಿಗೆ ತಂದುಕೊಡುವ ಈ ಸುಂದರಾಕಾಂಡ ಕಥೆಯಲ್ಲಿ ಆವಾಗೆ ರಾವಣಾಸುರ ಏನು ಮಾಡಿದ, ಅವನನ್ನು ಕಪಿಯನ್ನು, ಅಂದರೆ ಕಪಿ ಅಂತ ಅಂದ್ಕೊಂಡು ಹನುಮಂತನನ್ನು ಬಂಧಿಸಿ ತನ್ನ ಸಭೆಗೆ ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದಾಗ ಆಗ ನೀನು ಯಾರೋ ಅಂತ ಕೇಳ್ತಾನೆ. ಯಾವನು ನೀನು? ನಿನ್ನ ಯಾರು ಅಂದರೆ ಅಹಂ ಕೋಸಲೇಂದ್ರಸ್ಯ ದಾಸೋಹಂ, ಕೋಸಲೇಂದ್ರಸ್ಯ ದಾಸೋಹಂ, ಕೋಸಲಾಧಿಪತಿಯಾದಂತಹ ರಾಮಚಂದ್ರನ ದಾಸನು ನಾನು ಅಂತ ಹೇಳಿ ತನ್ನ ಬಾಲದಿಂದ ತಾನು ಸಿಂಹಾಸನವನ್ನು ಮಾಡಿಕೊಂಡು ರಾವಣಾಸುರನಕ್ಕಿಂತ ಎತ್ತರವಾಗಿ ಕೂತುಕೊಳ್ತಾನೆ. ಆಗ ಹೇಳ್ತಾನೆ ಹನುಮಂತ, ನನ್ನ ಸ್ವಾಮಿಯ ಅಪ್ಪಣೆ ಇಲ್ಲದೆ ಇರುವುದರಿಂದ, ವಾದಿರಾಜರು ಎಷ್ಟು ಸಾಹಸವಂತ ನೀ ಹನುಮಂತ, ಮಲುವಂತ ಬಲವಂತ ಅಂತ ಹೇಳಿರುವ ಹಾಡಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ನನ್ನ ಸ್ವಾಮಿಯ ಅಪ್ಪಣೆ ಇಲ್ಲ ಅಂತ ನಿನ್ನ ನಾನು ಬಿಟ್ಬಿಟ್ಟಿದ್ದೇನೆ, ಇಲ್ಲದೇ ಇದ್ದರೆ ನಿನ್ನ ಸಂಹಾರ ಮಾಡಿಬಿಡ್ತಾ ಇದ್ದೆ. ಯಾಕೆಂದರೆ ನೀನು ರಾಮನ ಕೈಯಲ್ಲೇ ಸಾಯಬೇಕು. ಆದ ಕಾರಣ ನನ್ನ ಸ್ವಾಮಿಯ ಅಪ್ಪಣೆ ಇಲ್ಲ ಅಂತ ನಿನ್ನ ಸಾಯಿಸದೆ ಬಿಟ್ಟಿದ್ದೇನೆ. ಆದರೆ ನೀನು ಎಲ್ಲರನ್ನೂ ಹೆದರಿಸುವಂಥವನಾಗಿದ್ಯಾ, ಎಲ್ಲರಿಗೂ ಭಯವನ್ನುಂಟು ಮಾಡುವವನಾಗಿದ್ಯಾ, ನಿನಗೆ ನಾನು ಭಯ ಅಂದರೆ ಏನು ರುಚಿ ತೋರಿಸುತ್ತೇನೆ ಅಂತ ಹೇಳಿ ತಮ್ಮ ಮುಷ್ಟಿಯಿಂದ ಒಂದು ಘಾತವನ್ನು ಅವನ ಎದೆ ಮೇಲೆ ಮಾಡಿದರು. ಮುಷ್ಟಿ ಘಾತ ಮಾಡಿದರು ಅವನ ಎದೆ ಮೇಲೆ. ಆಗ ಅವನು 10 ತಲೆಗಳಿಂದ ರಕ್ತ ಕಾರಿಕೊಂಡ. ಆವಾಗ ಅವನಿಗೆ ಸಾವಿನ ಭಯ, ಸಾವಿನ ಭಯ ಹೀಗಿರುತ್ತೆ ಅಂತ ರುಚಿ ತೋರಿಸುತ್ತಾರೆ ಹನುಮಂತ ದೇವರು. ಎಲ್ಲರಿಗೂ ಎಲ್ಲರನ್ನೂ ಭಯಪಡಿಸುವಂತಹ ಲೋಕಕಂಟಕನಾದ ರಾವಣಾಸುರನಿಗೆ ಭಯವನ್ನು ಉಂಟು ಮಾಡಿದಂತಹ ಮಹಾನುಭಾವರು ಹನುಮಂತ. ಅಂತಹ ನಿರ್ಭೀತರು. ಅಂತಹ ನಿರ್ಭೀತತ್ವ ಹೇಗೆ ಹನುಮಂತನಿಗೆ ಬಂತು ಅಂತ ಹೇಳಿದರೆ ಭಗವಂತನ ಅನುಗ್ರಹದಿಂದ ಬಂತು. ಆದ ಕಾರಣ ಭಗವಂತನಿಗೆ ವಿಶ್ವಧೃಕ್ ಅಂತ ಹೆಸರು. ಇನ್ನು ಭೀಮಸೇನರಾಗಿ ದ್ವಾಪರ ಯುಗದಲ್ಲಿ ವಾಯುದೇವರು ಎಲ್ಲಿ ಕೂಡ ಎಲ್ಲರೂ ಭೀಮಸೇನ ದೇವರನ್ನು ನೋಡಿ ಹೆದರ್ತಾ ಇದ್ದರೆ ಹೊರತು ಭೀಮಸೇನ ದೇವರು ಯಾರಿಗೂ ಹೆದರಿದಂತೆ ನಮಗೆಲ್ಲಿ ಕಾಣುವುದಿಲ್ಲ. ಕಲಿ ಎಲ್ಲರನ್ನ ಹೆದರಿಸ್ತಾ ಇದ್ದ. ದುರ್ಯೋಧನಸ್ತು ಕಲಿಹಿ ಅಂತೇಳಿ. ದುರ್ಯೋಧನ ಯಾರೋ ಅಲ್ಲ, ಕಲಿಯ ಅವತಾರವೇ ಅವನು. ಕಲಿ ಸ್ವರೂಪ ದುರ್ಯೋಧನ. ಅವನು ಯಾರಿಗೂ ಹೆದರುವುದಿಲ್ಲ. ಆದರೆ ವಾಯುದೇವರ ಗದಾಪ್ರಹಾರಕ್ಕೆ ಮಾತ್ರ ಹೆದರ್ತಾನೆ. ನಾವು ನಿತ್ಯ ಪೂಜೆ ಮಾಡುವಾಗ ಅಂಬೃಣಿ ಸೂಕ್ತದಿಂದ ನಿರ್ಮಾಲ್ಯಾಭಿಷೇಕವನ್ನು ಮಾಡುವುದಕ್ಕಿಂತ ಮೊದಲು ನೀರನ್ನು ತಗೊಂಡು ಸಾಲಗ್ರಾಮ ಶಿಲಾಯಾಂತೂ ನಿತ್ಯಂ ಸನ್ನಿಹಿತಃ ಕಲಿಹಿ ಭೀಮಸೇನ ಮಹಾಬಾಹೋ ಗದಯಾನೋದನಂಕುರು ಅಂತ ಈ ಮಂತ್ರವನ್ನು ಹೇಳಿ ನೀರಿನಿಂದ ಅಭಿಷೇಕ ಮಾಡಿ ಸಾಲಗ್ರಾಮವನ್ನು ಆ ನೀರನ್ನು ತೆಗೆದುಬಿಟ್ಟು ಆಮೇಲೆ ಅಂಬೃಣಿ ಸೂಕ್ತದಿಂದ ನಾವು ನಿರ್ಮಾಲ್ಯ ತೀರ್ಥವನ್ನು ಮಾಡಿಕೊಳ್ತೇವೆ ಅಭಿಷೇಕ ಮಾಡಿ. ಯಾಕೆ ಅಂತ ಹೇಳಿದರೆ ಸಾಲಗ್ರಾಮದಲ್ಲಿ ಭಗವಂತನ ಸನ್ನಿಧಾನ ಯಾವಾಗಲೂ ಇರುತ್ತೆ, ವಿಷ್ಣು ಸನ್ನಿಧಾನ. ಅಂತಹ ಸಾಲಗ್ರಾಮದಲ್ಲಿ ಕಲಿ ಕೂಡ ಸೇರಿಕೊಂಡಿರ್ತಾನೆ ಯಾವಾಗಲೂ. ನಾವು ಕಲಿಯನ್ನು ಪೂಜೆ ಮಾಡಬಾರದು, ಭಗವಂತನನ್ನು ಪೂಜೆ ಮಾಡಬೇಕು. ಕಲಿಯನ್ನು ಪೂಜೆ ಮಾಡದೇನೆ ಅವನು ನಮ್ಮ ಒಳಗೆ, ನಮ್ಮ ದೇಹದೊಳಗಿದ್ದಾನೆ, ನಮ್ಮ ಸುತ್ತಮುತ್ತೂ ಇದ್ದಾನೆ, ಎಲ್ಲಿ ನೋಡಿದರೂ ಇದ್ದಾನೆ ಅವನು. ಆದ ಕಾರಣ ಕಲಿ ಸೇರಿಕೊಂಡಿರುವ ಆ ಸಾಲಗ್ರಾಮದಲ್ಲಿ ಕಲಿಯನ್ನು ಓಡಿಸಿ ನಾವು ಸಾಲಗ್ರಾಮ ಪೂಜೆ ಮಾಡಬೇಕು. ಆಗ ನಾವೇನು ಮಾಡ್ತೇವೆ,
ಸಾಲಗ್ರಾಮ ಶಿಲಾಯಾಂತೂ ನಿತ್ಯಂ ಸನ್ನಿಹಿತಃ ಕಲಿಃ. ಸಾಲಗ್ರಾಮ ಶಿಲೆಯಲ್ಲಿ ನಿತ್ಯವೂ ಸನ್ನಿಹಿತನಾದಂತಹ ಹೇ ಕಲಿಯನ್ನು, ಹೇ ಭೀಮಸೇನ ಮಹಾಬಾಹೋ, ಹೇ ಭೀಮಸೇನ ಗದಯಾನೂದನಂಕುರು, ನಿನ್ನ ಗದಾ ಪ್ರಹಾರದಿಂದ ಹೊಡೆದು ಅವನನ್ನು ಈ ಸಾಲಗ್ರಾಮದಿಂದ ಹೊರಗೆ ಕಳಿಸು ಅಂತ ಮಂತ್ರವನ್ನು ಹೇಳಿ ಆ ಅಭಿಷೇಕ ಮಾಡಿ ಆ ನೀರನ್ನು ತೆಗೆದು ಬಿಸಾಡಿ ಆಮೇಲೆ ಅಂಬರಣಿ ಸೂಕ್ತದಿಂದ ಸಾಲಗ್ರಾಮ ಅಭಿಷೇಕ ಮಾಡಿ ನಿರ್ಮಾಲ್ಯ ತೀರ್ಥ ಅಂತ ನಾವು ತಗೊಳ್ತೇವೆ. ಆದ ಕಾರಣ ಯಾಕೆ ಭೀಮಸೇನ ದೇವರ ಗದಾ ಪ್ರಹಾರವನ್ನು ಮಾಡುವಂಥ ಭೀಮಸೇನ ದೇವರನ್ನೇ ನಾವು ಕೇಳ್ಕೊಳ್ತೇವೆ. ಯಾಕೆ ಗರುಡ, ಶೇಷ, ರುದ್ರ, ಇಂದ್ರ ಇವರನ್ನು ಯಾಕೆ ಕೇಳುವುದಿಲ್ಲ ಅಂತ ಹೇಳಿದರೆ, ಕಲಿಯ ಪ್ರಭಾವ ಎಲ್ಲರಿಗೂ ಉಂಟು. ಗರುಡ, ಶೇಷ, ರುದ್ರ ಸಮಸ್ತ ದೇವತೆಗಳಿಗೂ ಜೀವರಿಗೂ ಎಲ್ಲರಿಗೂ ಕಲಿಯ ಪ್ರಭಾವ ಉಂಟು. ಕಲಿ ಪ್ರಭಾವ ಇಲ್ಲದೇ ಇರುವವರು ಯಾರು ಅಂತ ಹೇಳಿದರೆ ಪರಶುಕ್ಲತ್ರಯಕ್ಕೆ ಸೇರಿದಂತಹ ಬ್ರಹ್ಮ, ವಾಯು, ಸರಸ್ವತಿ, ಭಾರತೀಯರು. ಈ ಕಲಿ ಯಾರಿಗೂ ಹೆದರೋದಿಲ್ಲ. ಭೀಮಸೇನ ದೇವರಿಗೆ ಅಂದರೆ ಸಾಕ್ಷಾತ್ ಅರ್ಥಾತ್ ವಾಯುದೇವರಿಗೆ ಮಾತ್ರ ಹೆದರ್ತಾನೆ. ಆದ ಕಾರಣ ವಾಯುದೇವರ ಅವತಾರವಾದಂತಹ ಹೇ ಮಹಾಬಾಹೋ ಭೀಮಸೇನ, ನೀನು ಈ ಗದಾ ಪ್ರಹಾರ ಮಾಡಿ ಆ ಸಾಲಿಗ್ರಾಮದಲ್ಲಿ ನಿತ್ಯವೂ ಸನ್ನಿಹಿತನಾದ ಕಲಿಯನ್ನು ಓಡಿಸು. ಯಾಕೆ ಭೀಮಸೇನ ದೇವರ ಗದಾ ಪ್ರಹಾರಕ್ಕೆ ಮಾತ್ರ ಅವನು ಮಾತು ಕೇಳ್ತಾನೆ, ಇನ್ನು ಯಾರ ಮಾತು ಕೇಳಲ್ಲ. ಆದ ಕಾರಣ ಎಲ್ಲರನ್ನ ಪ್ರಭಾವಿತರನ್ನಾಗಿ ಮಾಡಿ ಕೆಟ್ಟ ಕೆಲಸಗಳನ್ನು ಮಾಡಿಸುವ, ಎಲ್ಲರಿಗೂ ಭಯವನ್ನು ಉಂಟು ಮಾಡಿಸುವ ಕಲಿಸ್ವರೂಪ, ಕಲಿಗೆ ಹೆದರಿಸುವವನು, ಕಲಿಯನ್ನು ಒದ್ದು ಓಡಿಸುವವರು, ಅಂತಹ ನಿರ್ಭೀತತ್ವವುಳ್ಳವರು ಭೀಮಸೇನ ದೇವರು. ಅಂತಹ ನಿರ್ಭೀತತ್ವ ಭೀಮಸೇನ ದೇವರಿಗೆ ಅನುಗ್ರಹ ಮಾಡಿದ್ದಾರೆ ಭಗವಂತ. ಆದ ಕಾರಣ ಭಗವಂತನಿಗೆ ವಿಶ್ವಧೃಕ್ ಅಂತ ಹೆಸರು. ಇನ್ನು ಕಲಿಯುಗದಲ್ಲಿ 3ನೇ ಬಾರಿ ಮಧ್ವಾಚಾರ್ಯರಾಗಿ ಅವತಾರವನ್ನು ಮಾಡಿದ್ದಾರೆ. ಸುಮಧ್ವ ವಿಜಯದಲ್ಲಿ ನಮಗೆ ಗೊತ್ತಾಗತ್ತೆ, ತಂದೆ ತಾಯಿಗಳ ಜೊತೆಗೆ ಒಂದು ಮದುವೆಗೆ ಹೋಗ್ತಾರೆ. ಮಧ್ವಾಚಾರ್ಯರು ಪೂರ್ವಾಶ್ರಮದಲ್ಲಿ ವಾಸುದೇವ ನಾಮಕರಾಗಿ. ಸರಿ, ಅವರ ಮದುವೆ ಗಲಾಟೆಯಲ್ಲಿ ಇವರಿದ್ದಾಗ ವಾಸುದೇವ ನಾಮಕರಾದಂತಹ ಮಧ್ವಾಚಾರ್ಯರು ಪೂರ್ವಾಶ್ರಮದಲ್ಲಿ ಏನು ಮಾಡ್ತಾರೆ, ದಟ್ಟವಾದ ಕಾಡಿಗೆ ಹೊಟ್ಟೋಗ್ಬಿಡ್ತಾರೆ. ಆ ಕಾಡು ದಟ್ಟವಾದ ಕಾಡು, ಹಗಲೊತ್ತೇ ದೊಡ್ಡವರಿಗೂ ಭಯ ಆಗುವಂತಹ ಕಾಡು. ಅಂತಹ ಕಾಡಿಗೆ ಬೆಳಿಗ್ಗೆ ಹೊಟ್ಟೋಗ್ತಾರೆ, ಯಾರೂ ಗಮನಿಸೋದಿಲ್ಲ. ಸಂಜೆ ಹುಡುಗ ಎಲ್ಲಿ ಅಂತ ನೋಡಿದರೆ ಎಲ್ಲಿ ಇರೋದಿಲ್ಲ. ಆಗ ಸಂಜೆ ಹೊತ್ತಿನಲ್ಲಿ ಆ ದಟ್ಟವಾದ ಕಾಡಿನಿಂದ ವಾಸುದೇವ ಬರ್ತಾ ಇರ್ತಾರೆ. ಬಂದಾಗ ಆಗ ಕೇಳ್ತಾರೆ ಅಲ್ಲಿ ದೊಡ್ಡವರು, ಏನಪ್ಪ ವಾಸುದೇವ, ದಟ್ಟವಾದ ಕಾಡು, ನಾವು ದೊಡ್ಡವರೇ ಹೆದರ್ತೇವೆ ಹಗಲೊತ್ತಾದರೂ ಕೂಡ, ಅಂಥದ್ದು ನಿನಗೆ ಭಯವಾಗಲಿಲ್ವಾ? ಸಣ್ಣ ಬಾಲಕನಾಗಿದ್ಯಾ ನೀನು, ಆ ಕಾಡಲ್ಲಿ ಹೋದಾಗ ನಿನಗೆ ಭಯವಾಗಲಿಲ್ವಾ ಅಂತ ಕೇಳಿದರೆ, ನನಗೇಕೆ ಭಯ? ನನ್ನ ಜೊತೆಗೆ ಆ ವಾಸುದೇವ ನನ್ನ ಜೊತೆಗೇ ಇದ್ದಾನೆ ಯಾವಾಗಲೂ. ವಾಸುದೇವ ಇರುವಾಗ ನನಗೇನು ಭಯ ಅಂತ ಈ ವಾಸುದೇವರು ಹೇಳ್ತಾರೆ ಅವರಿಗೆಲ್ಲರಿಗೂ. ವಾಸುದೇವ ಅಂದರೆ ವಾಸನಾತ್ ವಾಸುದೇವ, ಸರ್ವತ್ರ ವ್ಯಾಪ್ತನಾಗಿರ್ತಾನೆ, ಸರ್ವತ್ರ ಇರ್ತಾನಾದ ಕಾರಣ ಭಗವಂತನಿಗೆ ವಾಸುದೇವ ಅಂತ ಹೆಸರು. ಸರ್ವತ್ರ ವ್ಯಾಪ್ತನಾದ ಭಗವಂತ ನನ್ನ ಜೊತೆಗೆ ಇರುವಾಗ ನನಗೇನು ಭಯ? ನನಗೇನು ಭಯವಿಲ್ಲ. ಅಂದರೆ ಆ ಮಧ್ವಾಚಾರ್ಯರಿಗೆ ನನಗೆ ಭಯವಿಲ್ಲ ಅಂತ ಅವರ ನಿರ್ಭೀತತ್ವವನ್ನು ಲೋಕಕ್ಕೆ ಸಣ್ಣ ಬಾಲಕರಾಗಿದ್ದಾಗಲೇ ಪ್ರಕಟ ಮಾಡಿದ್ದಾರೆ. ಅಂದರೆ ಮಧ್ವಾಚಾರ್ಯರಿಗೆ ಆ ನಿರ್ಭೀತತ್ವ ಅನುಗ್ರಹ ಮಾಡಿದವನು ಭಗವಂತ. ಆದ ಕಾರಣ ಭಗವಂತನಿಗೆ ವಿಶ್ವಧೃಕ್ ಅಂತ ಹೆಸರು. ಇಲ್ಲಿ ಭಗವಂತ ವಾಸುದೇವ ಅಂತ ಅವನಿಗೆ ಹೆಸರು. ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಸರ್ವತ್ರ ವಾಸವಾಗಿರ್ತಾನೆ. ಆದ ಕಾರಣ ಅವನಿಗೆ ವಾಸುದೇವ ಅಂತ ಹೆಸರು. ಭಗವಂತ ಯಾವಾಗಲೂ ನಮ್ಮ ಜೊತೆಗಿದ್ದೇ ಇರ್ತಾನೆ. ಅವನು ಬಿಂಬರೂಪಿಯಾಗಿ ನಮ್ಮ ಜೊತೆಗೆ ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಸದಾ ಇದ್ದು ನಮ್ಮ ಪ್ರತಿಯೊಂದು ಚಲನವಲನಗಳನ್ನು ಅವನು ನಿಯಂತ್ರಣ ಮಾಡ್ತಾನೇ ಇರ್ತಾನೆ. ಅವನು ನಿಯಂತ್ರಣ ಮಾಡದೇ ಇದ್ದರೆ ಅವನು ನಮ್ಮಲ್ಲಿ ಬಿಂಬರೂಪಿಯಾಗಿದ್ದು ನಮ್ಮಿಂದ ಮಾತನಾಡಿಸುವುದು, ನಡೆಸುವುದು ಇವೆಲ್ಲವೂ ಮಾಡದೇ ಇದ್ದರೆ ನಾವೇನೂ ಮಾಡಲಿಕ್ಕಾಗುವುದಿಲ್ಲ. ಆದ ಕಾರಣ ಭಗವಂತ ನಮ್ಮನ್ನು ಬಿಟ್ಟು ಅಗಲಿ ಇರೋದೇ ಇಲ್ಲ. ಆದ ಕಾರಣ
ಅವನು ನಮ್ಮಲ್ಲಿ ಯಾವಾಗಲೂ ಇರ್ತಾನೆ, ಯಾವಾಗಲೂ ನಮ್ಮ ಜೊತೆಗೆ ನಮ್ಮಲ್ಲಿ ಇದ್ದಾನೆ ಎಂಬ ಅರಿವು, ಜ್ಞಾನ, ತಿಳುವಳಿಕೆ ನಮಗೆ ಇಲ್ಲ. ಆದ ಕಾರಣ ನಾವು ಭಯಪಡ್ತೇವೆ. ನಾನು ಒಬ್ಬನೇ ಇದ್ದೇನೆ, ಅಯ್ಯೋ ನಾನು ರಾತ್ರೊತ್ತು ನಂಗೆ ಭಯ ಆಗತ್ತೆ ಅಂತ ಹೇಳ್ತೇವೆ. ಆದರೆ ಭಗವಂತ ನನ್ನ ಜೊತೆಗೆ ಇದ್ದಾನೆ ಎಂಬುವ ಅರಿವು, ಜ್ಞಾನ ನಮಗೆ ಇದ್ದಾಗ ಯಾವ ಭಯವೂ ಇರುವುದಿಲ್ಲ. ಮಧ್ವಾಚಾರ್ಯರಿಗೆ ಆ ಅರಿವು ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಸದಾ ಇತ್ತು. ಆದ ಕಾರಣ ಅವರಿಗೆ ಯಾವ ಭಯವೂ ಇಲ್ಲ. ಅಂತಹ ಭಯರಾಹಿತ್ಯವನ್ನು ಕೊಟ್ಟವನು, ಅನುಗ್ರಹಿಸುವನು ಭಗವಂತ. ಆದ ಕಾರಣ ಭಗವಂತನಿಗೆ ವಿಶ್ವಧೃಕ್ ಅಂತ ಹೆಸರು. ಇನ್ನು ವಿಶ್ವಸ್ಮಿನ್ ಧರ್ಜತಿ ಗಚ್ಚತೀತಿ ವಿಶ್ವಧೃಕ್ ಅಂತ ಹೇಳಿ. ಅಂದರೆ ವಿಶ್ವದಲ್ಲಿ ಧರ್ಜತಿ ಗಚ್ಚತೀತಿ ಎಲ್ಲ ಕಡೆ ಚಲಿಸುತ್ತಿರುವವನು. ಅಂದರೆ ವಿಶ್ವದಲ್ಲಿ ಎಲ್ಲ ಕಡೆ ಅವನು ಇರ್ತಾನೆ, ಚಲಿಸುತ್ತಾ ಇರ್ತಾನೆ. ಆದ ಕಾರಣ ಅವನಿಗೆ ವಿಶ್ವಧೃಕ್ ಅಂಥೇಳಿ. ಅಂದರೆ ಭಗವಂತನ ಸರ್ವತ್ರ ವ್ಯಾಪ್ತಿತ್ವವನ್ನು ಹೇಳ್ತಾ ಇದ್ದಾರೆ. ಭಗವಂತ ನಿಮ್ಮಲ್ಲಿ, ನನ್ನಲ್ಲಿ, ನಿನ್ನೆ ಹೇಳಿದಂತೆ ಜಡ ಪದಾರ್ಥಗಳಲ್ಲಿ, ಚೇತನ ಪದಾರ್ಥಗಳಲ್ಲಿ, ಚೇತನ ಎಲ್ಲ ಪದಾರ್ಥಗಳಲ್ಲಿ ಇದ್ದು ಅವು ಚಲಿಸುವಂತೆ, ಚೇತನ ಪದಾರ್ಥಗಳು ಚಲಿಸುವಂತೆ ಮಾಡ್ತಾನೆ. ಅಚೇತನ ಪದಾರ್ಥಗಳಾದ ಕಲ್ಲು, ನೀರು, ಮಣ್ಣು ಇವುಗಳಲ್ಲಿ ಇದ್ದು ಅವುಗಳಿಗೆ ಅವುಗಳ ಧರ್ಮವನ್ನು ಕೊಡ್ತಾನೆ. ಆದ ಕಾರಣ ಎಲ್ಲರದಲ್ಲಿ, ವಿಶ್ವದಲ್ಲಿ ಎಲ್ಲ ಕಡೆ ಇದ್ದು ಚಲಿಸುತ್ತಾ ಇರ್ತಾನೆ. ಆದ ಕಾರಣ ಭಗವಂತನಿಗೆ ವಿಶ್ವಧೃಕ್ ಅಂತ ಹೆಸರು. ಇನ್ನು ವಿಶ್ವಂ ಧರ್ಜತಿ ಜಾನಾತಿ ಇತಿ ವಿಶ್ವಧೃಕ್ ಅಂತ ಹೇಳಿ. ಅಂದರೆ ಸಮಗ್ರ ವಿಶ್ವವನ್ನು ಬಲ್ಲವನು. ಅಂದರೆ ಇಡೀ ವಿಶ್ವಂ ಧರ್ಜತಿ, ವಿಶ್ವವನ್ನು ಜಾನಾತಿ ತಿಳಿದಿರ್ತಾನೆ, ಎಲ್ಲವನ್ನೂ ತಿಳಿದಿರ್ತಾನೆ, ವಿಶ್ವವನ್ನೆಲ್ಲವೂ ತಿಳಿದಿರ್ತಾನೆ. ಆದ ಕಾರಣ ವಿಶ್ವಧೃಕ್. ಈ ವಿಶ್ವದಲ್ಲಿ ಅವನಿಗೆ ತಿಳಿಯದೇ ಇರುವಂತಹ ಪದಾರ್ಥವೇ ಇಲ್ಲ, ಎಲ್ಲವೂ ಗೊತ್ತಿದೆ. ಅಂದರೆ ಸರ್ವಜ್ಞನಾಗಿದ್ದಾನೆ. ಅವನಿಗೆ ವಿಶ್ವದಲ್ಲಿ ಎಲ್ಲವೂ ತಿಳಿದಿರುತ್ತೆ. ಆದ ಕಾರಣ ಅವನಿಗೆ ವಿಶ್ವಧೃಕ್ ಅಂತ ಹೆಸರು. ಈ ಸರ್ವಜ್ಞತ್ವ ಭಗವಂತನಿಗೆ ಇದೆ. ಅಂದರೆ ಸರ್ವಜ್ಞತ್ವ ಅಂದರೆ ಇಲ್ಲಿ ಒಂದು ನಾವು ಸ್ವಲ್ಪ ವಿಮರ್ಶೆ ಮಾಡಬೇಕು. ಅವನಿಗೆ ಜ್ಞಾನ ಗೊತ್ತಿದೆ, ಅಜ್ಞಾನ ಗೊತ್ತಿದೆ, ಎಲ್ಲವೂ ಗೊತ್ತಿದೆ ಅಂತಂದರೆ ಅವನಿಗೆ ಅಜ್ಞಾನವೂ ಗೊತ್ತಿದೆ. ಅಂದರೆ ಅಜ್ಞಾನವೂ ಅವನಿಗೆ ಇದೆ ಏನು ಅಂತ ಹೇಳಿದ್ರೆ ಅಲ್ಲ. ಸರ್ವಜ್ಞತ್ವ ಅಂದರೆ ಜ್ಞಾನ ಎಲ್ಲವೂ ಗೊತ್ತಿದೆ. ಆದರೆ ಭಗವಂತನಿಗೂ ಅಜ್ಞಾನ ಗೊತ್ತಿದೆ ಅಂದರೆ ಅವನಿಗೂ ಅಜ್ಞಾನ ಇದೆಯೇ ಅಂತ ಪ್ರಶ್ನೆ ಮಾಡಿದರೆ ಖಂಡಿತವಾಗಿಲ್ಲ. ಅವನಿಗೆ, ಈ ಜೀವರಿಗೆ ಅಜ್ಞಾನ ಇದೆ ಎಂಬ ಜ್ಞಾನ ಅವನಿಗಿದೆ, ಅವನಿಗೆ ಅಜ್ಞಾನವಿಲ್ಲ. ಆದರೆ ಈ ಜೀವನಿಗೆ ಅನಂತ ಜೀವರಾಶಿಗಳಲ್ಲಿ ಈ ಜೀವನಿಗೆ ಇಷ್ಟು ಅಜ್ಞಾನಿದೆ, ಈ ಜೀವನಿಗೆ ಇಷ್ಟು ಅಜ್ಞಾನಿದೆ, ಈ ಜೀವನಿಗೆ ಇಷ್ಟು ಜ್ಞಾನವಿದೆ ಎಂಬುವಂತಹ ಈ ಜ್ಞಾನ ಅವನಿಗೆ ಇದೆ ಹೊರತು ಇನ್ನೊಬ್ಬರಿಗೆ ಅಜ್ಞಾನವಿದೆ ಎಂಬುವಂತಹ ಜ್ಞಾನ ಇದೆ ಹೊರತು ಭಗವಂತನಿಗೆ ಅಜ್ಞಾನವಿಲ್ಲ. ಅಜ್ಞಾನ ಎಂಬುದು ದೋಷ, ಅದು ಇಲ್ಲ. ಸರ್ವಜ್ಞ, ಎಲ್ಲವೂ ತಿಳಿದಿರುವವನು ಅಂತ ಹೇಳಿದರೆ ಅದಕ್ಕೆ ಆಚಾರ್ಯ ನಾರಾಯಣಂ ಗುಣೈ ಸರ್ವೈರುದೀರ್ಣಂ ದೋಷವರ್ಜಿತಂ. ಅಜ್ಞಾನ ಎಂಬುದು ದೋಷವು ಲೇಷವೂ ಇಲ್ಲದೆ ಇರುವವನು. ಅಜ್ಞಾನ ಇನ್ನೊಬ್ಬನಿಗೆ ಇದೆ ಅಂತ ತಿಳಿದಿರುವವನು ಅಷ್ಟೇ ಹೊರತು ಅವನಿಗೆ ಅಜ್ಞಾನ ಇದೆ ಅಂತ ನಾವು ತಿಳಿಯಬಾರದು. ವಿಶ್ವವನ್ನೆಲ್ಲ ತಿಳಿದಿರುವವನು. ಆದ ಕಾರಣ ವಿಶ್ವಧೃಕ್ ಅಂತ ಅವನಿಗೆ ಹೆಸರು. ಇನ್ನು ವಿಶ್ವಂ ಧರತಿ ಇತಿ ವಿಶ್ವಧೃತ್, ವಿಶ್ವಧೃದೇವ ವಿಶ್ವಧೃಕ್ ಅಂತ ಹೆಸರು. ಇನ್ನು ವಿಶ್ವವನ್ನು, ಇಡೀ ವಿಶ್ವವನ್ನು ಧರಿಸಿರುವವನು. ಈ ವಿಶ್ವವನ್ನು ಅವನು ಧರಿಸದೇ ಇದ್ದರೆ ಈ ವಿಶ್ವವು ಇರುವುದೇ ಇಲ್ಲ. ಅಂದರೆ ವಿಶ್ವವನ್ನು ಧರಿಸಿರುವವನು ಅಂತ ಹೇಳಿದರೆ ಏನರ್ಥ? ಆ ವಿಶ್ವವನ್ನು ತಲೆ ಮೇಲೆ ಹೊರಿತಾ ಇದ್ದಾನೇನು ಯಾವಾಗಲೂ? ಅಂದರೆ ವಿಶ್ವವನ್ನು ಧರಿಸಿರುವವನು ಅಂದರೆ ವಿಶ್ವವನ್ನು, ಸಮಸ್ತ ವಿಶ್ವವನ್ನು ತನ್ನ ಭುಜಗಳ ಮೇಲೆ ಅಥವಾ ತಲೆ ಮೇಲೆ ಯಾವಾಗಲೂ ಹೊರಿತಾ ಇದ್ದಾನೆ ಅಂತಲ್ಲ ಅರ್ಥ. ಈ ಇಡೀ ವಿಶ್ವದ ಜವಾಬ್ದಾರಿಯನ್ನು, ವಿಶ್ವದ
ರಕ್ಷಣೆಯನ್ನು ತಾನು ಆ ಜವಾಬ್ದಾರಿ ಹೊತ್ತಿರುವವನು. ನಾವು ಹೇಳ್ತೇವೆ ಈ ಮನೆಯೆಲ್ಲ ಅವನೇ ಹೊರಿತಾ ಇದ್ದಾನ್ರಿ ಅಂದರೆ ಏನರ್ಥ? ಮನೆಯನ್ನು ಹೊರಿತಾ ಇದ್ದಾನಂದರೆ ಮನೆಯನ್ನು ತಲೆ ಮೇಲೆ ಇಟ್ಕೊಂಡಿದ್ದಾನೋ ಅಥವಾ ಮನೆಯಲ್ಲಿರೋ ಎಲ್ಲರನ್ನ ತಲೆ ಮೇಲೆ ಹೊರಿತಾ ಇದ್ದಾನೋ ಅಂತಲ್ಲ ಅರ್ಥ. ಆ ಇಡೀ ಮನೆಯ ಜವಾಬ್ದಾರಿಯನ್ನು, ಮನೆಯನ್ನು ಸಾಕುವ ಆಗು ಹೋಗುಗಳ ಎಲ್ಲವನ್ನ ನೋಡಿಕೊಳ್ಳುವವನು ಅವನ ಮನೆ ಹೊರಿತಾ ಇದ್ದಾನೆ, ಇವನ ತಲೆ ಮೇಲೆ ಎಲ್ಲ ಭಾರ ಇದೆ ಅಂತ ಹೇಳ್ತಾರೆ. ಹಾಗೆ ಇಡೀ ವಿಶ್ವವನ್ನು ಧರಿಸಿರುವವನಾದ ಕಾರಣ ಭಗವಂತನಿಗೆ ವಿಶ್ವಧೃಕ್ ಅಂತ ಹೆಸರು. ಅಷ್ಟೇ ಅಲ್ಲದೆ ವಿಶ್ವಂ ಸೃಜತಿ ಇತಿ ವಿಶ್ವಸೃಟ್, ಅಲ್ಲಿ ವಿಶ್ವಸೃಟ್ ವಿಶ್ವಧೃಕ್ ಎಂಬ ನಾಮವನ್ನು ಪಾಠಾಂತರದಿಂದ ಪಾಠಭೇದದಿಂದ ವಿಶ್ವಸೃಟ್ ಅಂತ ಕೂಡ ಇದೆ. ಆ ವಿಶ್ವಸೃಟ್ ಎಂಬ ಪಾಠಭೇದದಿಂದ ವಿಶ್ವವನ್ನು ಸೃಜತಿ, ವಿಶ್ವಂ ಸೃಜತಿ, ವಿಶ್ವವನ್ನು ಸೃಜತಿ, ಸೃಷ್ಟಿಸುತ್ತಾನೆ. ಆದ ಕಾರಣ ಭಗವಂತನಿಗೆ ವಿಶ್ವಸೃಟ್ ಅಂತ ಹೆಸರು ಅಂತ ಹೇಳ್ತಾರೆ. ಇಡೀ ವಿಶ್ವವನ್ನು ಅವನೇ ಸೃಷ್ಟಿ ಮಾಡುವವನು. ಓಂ ಜನ್ಮಾದ್ಯಸ್ಯ ಯತಃ ಓಂ ಎಂಬುವಂತಹ ಸೂತ್ರ ಏನು ಹೇಳ್ತಾ ಇದೆ? ಜನ್ಮ ಆದಿ, ಜನ್ಮ ಅಂದರೆ ಈ ಅಸ್ಯ ಅಂದರೆ ಜಗತ್ತು, ಈ ಜಗತ್ತಿನ ಜನ್ಮ ಅಂದರೆ ಸೃಷ್ಟಿ, ಆದಿ ಶಬ್ದದಿಂದ ಸ್ಥಿತಿ ಸಂಹಾರ ನಿಯಮನ ಬಂಧ ಜ್ಞಾನ ಅಜ್ಞಾನ ಮೋಕ್ಷ ಎಂಬ 8 ಈ ಜಗತ್ತಿನ 8 ಕಾರ್ಯಗಳನ್ನು ಸ್ವಯಂ ಸ್ವರಾಟಾಗಿ ಸ್ವತಂತ್ರವಾಗಿ ಅವನು ಮಾಡ್ತಾನಾದ ಕಾರಣ ಅವನು ಭಗವಂತ ಅಂತ ಓಂ ಜನ್ಮಾದ್ಯಸ್ಯತಃ ಓಂ ಎಂಬುವ ಸೂತ್ರ ಹೇಳುತ್ತೆ. ಹಾಗೆ ಈ ಇಡೀ ಜಗತ್ತನ್ನು ಅವನು ಸೃಷ್ಟಿ ಮಾಡ್ತಾನಾದ ಕಾರಣ ಅವನಿಗೆ ವಿಶ್ವಸೃಟ್ ಅಂತ ಹೆಸರು ಅಂತ ಹೇಳ್ತಾ, ಇನ್ನು ನಾವು ಜಿಜ್ಞಾಸೆ, ವಿಗ್ರಹಾರಾಧನೆ ಮಾಡೋದು ದೋಷ, ವಿಗ್ರಹಾರಾಧನೆ ಮಾಡಬಾರದು. ಅದೇ ನಮ್ಮನ್ನು ಹೇಳ್ತಾರೆ ಹಿಂದೂಗಳು ವಿಗ್ರಹಾರಾಧನೆ ಮಾಡ್ತಾರೆ ಅಂತ ಅನ್ಯಮತೀಯರು ಅದನ್ನು ಖಂಡಿಸುತ್ತಾ ಏನೋ ಎಲ್ಲ ಮಾತನಾಡ್ತಾರೆ. ಆದರೆ ಮಧ್ವಾಚಾರ್ಯರು ಏನು ಹೇಳ್ತಾರೆ? ಪ್ರತಿಮಾಸು ಅಪ್ರಬುದ್ಧಾನಾಂ, ಅಪ್ರಬುದ್ಧರು ಅಂದರೆ ಜ್ಞಾನ ಇಲ್ಲದೆ ಇರುವವರು, ಅಜ್ಞಾನಿಗಳು ಪ್ರತಿಮಾ ಪೂಜೆ ಮಾಡ್ತಾರೆ ಅಂತ ಮಧ್ವಾಚಾರ್ಯರು ಹೇಳ್ತಾರೆ. ಅಂದರೆ ಮಧ್ವಾಚಾರ್ಯರೇ ಅಜ್ಞಾನಿಗಳು, ಅಪ್ರಬುದ್ಧರು ಪ್ರತಿಮಾ ಪೂಜೆ ಮಾಡ್ತಾರೆ ಅಂತಂದರೆ ಮಧ್ವಾಚಾರ್ಯರು ಪೂಜೆ ಮಾಡಿದ್ದಾರೆ. ಸರ್ವಜ್ಞಾಚಾರಕ ಮೂಲವೀರರಾಮ, ಸರ್ವಜ್ಞಾಚಾರಕರಾರ್ಚಿತ ಮೂಲರಾಮ, ಸರ್ವಜ್ಞಾಚಾರಕದ ಮೂಲ ವೇಣುಗೋಪಾಲ ಕೃಷ್ಣದೇವರು ಅಂತ ಹೇಳ್ತೇವಲ್ಲ. ಅಂದರೆ ಸರ್ವಜ್ಞಾಚಾರ್ಯರು ಮಧ್ವಾಚಾರ್ಯರು ಕೂಡ ಅಪ್ರಬುದ್ಧರೇ ಅಂತ ಪ್ರಶ್ನೆ ನಮಗೆ ಬರುತ್ತೆ. ಆದರೆ ಋಗ್ವೇದ ಏನು ಹೇಳುತ್ತೆ? ಅರ್ಚತ ಪ್ರಾರ್ಚತ ಎಂಬುವಂಥ ಋಗ್ವೇದ ಏನು ಹೇಳುತ್ತೆ? ಪ್ರತಿಮೆಯಲ್ಲಿ ಭಗವಂತನ ಪೂಜೆ ಮಾಡಬೇಕು ಅಂತ ವಿಧಿಯನ್ನು ಹೇಳುತ್ತೆ. ಅಂದರೆ ಪ್ರತಿಮಾ ಪೂಜೆ ಮಾಡಬೇಕು ಅಂತ ಹೇಳುತ್ತೆ. ಆದರೆ ಏನು ಪ್ರತಿಮಾ ಪೂಜೆ ಮಾಡಬೇಕು ಅಂತ ಋಗ್ವೇದ ಹೇಳುತ್ತೆ, ಆಚಾರ್ಯರು ನೋಡಿದರೆ ಅಪ್ರಬುದ್ಧರು ಪ್ರತಿಮಾ ಪೂಜೆ ಮಾಡ್ತಾರೆ ಅಂತ ಹೇಳಿದಾಗ ಪರಸ್ಪರ ವಿರೋಧ ಬಂತಲ್ಲ ಅಂತ ಹೇಳಿದರೆ ಖಂಡಿತವಾಗಿ ವಿರೋಧ ಬರಲಿಲ್ಲ. ಇಲ್ಲಿ ಪ್ರತಿಮಾ ಪೂಜೆ ಮಾಡಬೇಕು. ಹೇಗೆ ಮಾಡಬೇಕು? ಪ್ರತಿಮೆಯನ್ನೇ ಭಗವಂತನಾಗಿ ನಾವು ತಿಳುಕೊಂಡು ಮಾಡಬಾರದು. ಪ್ರತಿಮೆ ಲಕ್ಷ್ಮೀ ನರಸಿಂಹದೇವರು, ರಾಮದೇವರು, ಕೃಷ್ಣದೇವರು ಇವೆಲ್ಲವೂ ಕೂಡ ಪಂಚಲೋಹಗಳಿಂದ ಮಾಡಿದ್ದೋ ಅಥವಾ ಮಣ್ಣಿನಿಂದ ಮಾಡಿದ್ದೋ ಕಲ್ಲಿನಿಂದ ಮಾಡಿದ್ದೋ ಇರುತ್ತೆ. ಅದು ಕೇವಲ ಜಡ ಪದಾರ್ಥ. ಪ್ರತಿಮೆಯೇ ಭಗವಂತನನ್ನಾಗಿ ಮಾಡಿಕೊಂಡು ಈ ಪ್ರತಿಮೆಯೇ ಭಗವಂತ ಅಂದರೆ ಜಡವ ಪದಾರ್ಥವೇ ಭಗವಂತ ಅಂತ ಮಾಡಬಾರದು ಪೂಜೆ. ಆ ಪ್ರತಿಮೆಯಲ್ಲಿ ಭಗವಂತ ಇದ್ದಾನೆ. ಅದಕ್ಕೆ ನಮಗೆ ಓಂ ನ ಪ್ರತೀಕೆ ನಹಿ ಸಹ ಓಂ ಎಂಬುವಂತಹ ಸೂತ್ರ ಏನು ಹೇಳುತ್ತೆ? ಪ್ರತಿಮೆಯಲ್ಲಿ ಭಗವಂತನನ್ನು ಪೂಜೆ ಮಾಡು ಅಷ್ಟೇ ಹೊರತು ಪ್ರತಿಮೆಯನ್ನೇ ಭಗವಂತನನ್ನಾಗಿ ನೀನು ಪೂಜೆ ಮಾಡಬೇಡ. ಅದರ ಅರ್ಥಾತ್ ಏನು? ನಾವು ಪೂಜೆ ಮಾಡುವಾಗ ಒಂದು ಪ್ರತಿಮೆಯನ್ನು ಇಟ್ಟುಕೊಂಡಾಗ ಪೂಜೆ ಮಾಡೋರಿಗೆಲ್ಲರಿಗೂ ಅನುಭವ ಇರುತ್ತೆ. ಏಹ್ಯೇಹಿ ಮಮ ಹೃತ್ಪದ್ಮಸ್ಥಿತ ಪುರುಷೋತ್ತಮ ಆವಾಹಯಾಮಿ ಪೀಠೇ ತ್ವಾಂ ಪ್ರತಿಮಾಯಾಂ ರಮಾಪತೆ. ಆ ಪೀಠದಲ್ಲಿರುವಂತಹ ಪ್ರತಿಮೆಯಲ್ಲಿ ನನ್ನ ಹೃದಯ ಕಮಲದಲ್ಲಿರುವ ಬಿಂಬರೂಪಿ ಭಗವಂತನನ್ನು ಆ ಪ್ರತಿಮೆಯಲ್ಲಿ ಆವಾಹನೆ ಮಾಡಿ
ಅಂದರೆ ಆ ನಮ್ಮ ಬಿಂಬರೂಪಿ ಹೃದಯ ಕಮಲದ ಬಿಂಬರೂಪ ಪ್ರತಿಮೆಯಲ್ಲಿ ಆವಾಹನೆ ಮಾಡಿ ಆ ಷೋಡಶೋಪಚಾರ ಪೂಜೆಗಳನ್ನು ಮಾಡಿ ಮತ್ತು ನಮ್ಮಲ್ಲಿ ನಾವು ಆರೋಪ ಮಾಡಿಕೊಳ್ತೇವೆ ನಮ್ಮ ಬಿಂಬರೂಪಿ ಭಗವಂತನನ್ನು. ಹಾಗೆ ಪ್ರತಿಮೆಯಲ್ಲಿ ಭಗವಂತ ಇದ್ದಾನೆ ಅಂತ ಅನುಸಂಧಾನದಿಂದ ಮಾಡಬೇಕು. ಜಡ ಪದಾರ್ಥವಾದಂತಹ ಈ ಪ್ರತಿಮೆಯೇ ಭಗವಂತ ಅಂತ ಅನುಸಂಧಾನ ಮಾಡಿದರೆ ಆಚಾರ್ಯರು ಭಾಷ್ಯದಲ್ಲಿ ಹೇಳ್ತಾರೆ, ನಾವು ಏನು ಮಹಾ ಅಪರಾಧವನ್ನು ಮಾಡ್ತಾ ಇದ್ದೇವೆ. ಸರ್ವ ಸಮರ್ಥನಾದ ಅಘಟನಾಘಟನ ಸಮರ್ಥನಾದ ಅಚಿಂತ್ಯಾದ್ಭುತ ಶಕ್ತಿ ಸಂಪನ್ನನಾದ ಸರ್ವೋತ್ತಮನಾದ ಪುರುಷೋತ್ತಮನಾದಂತಹ ಭಗವಂತನನ್ನು, ಅಷ್ಟು ದೊಡ್ಡ ಭಗವಂತನನ್ನು ನಾವು ಸಣ್ಣದಾಗಿ ಈ ಸಣ್ಣ ಪ್ರತಿಮೆಯೇ ಭಗವಂತ ಅಂತ ಹೇಳಿ ಅವನನ್ನು ನಾವು ಅವಮಾನ ಮಾಡ್ತಾ ಇದ್ದೇವೆ. ಮಾನ ಅವಮಾನ. ಮಾನ ಅಂದರೆ ಮರ್ಯಾದೆ ಗೌರವ, ಅವಮಾನ ಅಂದರೆ ಕಡಿಮೆ, ಅಂದರೆ ಕಡಿಮೆ ಮಾಡೋದು. ಅವನ ಮಾನವನ್ನು ಅವನ ಸ್ಥಾನಮಾನಗಳನ್ನು ನಾವು ಕಡಿಮೆ ಮಾಡ್ತಾ ಅಷ್ಟು ದೊಡ್ಡ ಭಗವಂತನನ್ನು ಸಣ್ಣ ಈ ಜಡ ಪ್ರತಿಮೆಯೇ ಅವನು ಅಂತ ಹೇಳಿದಾಗ ಅವನಿಗೆ ಅವಮಾನ ಮಾಡ್ತಾ ಇದ್ದೇವೆ. ಅದು ಪಾಪ ಸಾಧನೆ. ಆಗಲ್ಲದೆ ಆ ಪ್ರತಿಮೆಯಲ್ಲಿ ಭಗವಂತ ಇದ್ದಾನೆ, ಇದು ಅಧಿಷ್ಠಾನವಷ್ಟೇ. ಅದೇ ಹೇಳ್ತಾರೆ, ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿ ಹಸ್ತಿನಿ ಶುನಿಚೈವ ಸ್ವಪಾಕೆ ಚ ಪಂಡಿತಾ ಸಮದರ್ಶಿನಃ. ವಿದ್ಯಾ ವಿನಯ ಸಂಪನ್ನನಾದ ಬ್ರಾಹ್ಮಣನಲ್ಲಿ, ಗೋವಿನಲ್ಲಿ, ಆನೆಯಲ್ಲಿ, ನಾಯಿಯಲ್ಲಿ, ನಾಯಿಯ ಮಾಂಸವನ್ನು ಅಡಿಗೆ ಮಾಡಿಕೊಂಡು ತಿನ್ನುವ ಶ್ವಪಚನಲ್ಲಿ, ಅವನಲ್ಲಿ ಇರುವ ಭಗವಂತನನ್ನು ಪಂಡಿತರು ಸಮವಾಗಿ ನೋಡ್ತಾರೆ. ಅಧಿಷ್ಠಾನವನ್ನು ಸಮವಾಗಿ ನೋಡೋದಿಲ್ಲ. ಅಧಿಷ್ಠಾನಕ್ಕೆ ತಾರತಮ್ಯ ಇರುತ್ತೆ. ಅಧಿಷ್ಠಾನ ಎಷ್ಟೇ ದೊಡ್ಡದಾಗಲಿ ನೀಚದ್ದಾಗಲಿ ಆ ಅಧಿಷ್ಠಾನದಲ್ಲಿರುವ ಭಗವಂತ ಒಬ್ಬನೇ. ಎನ್ನ ಸ್ವಾಮಿ ನೀ ಸರ್ವಸ್ವಾಮಿ ಭಿನ್ನರಹಿತ ನಿಖಿಲ ಜಗದಂತರ್ಯಾಮಿ ಮಮ ಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವಚ ಅಂತ ಜ್ಞಾನಿಗಳೇನು ಮಾಡ್ತಾರೆ, ಆ ಪ್ರತಿಮೆಯನ್ನು ಪೂಜೆ ಮಾಡುವಾಗ ಆ ಪ್ರತಿಮೆಯಲ್ಲಿರುವ ಭಗವಂತನನ್ನು ಪೂಜೆ ಮಾಡ್ತಾರೆ. ಪ್ರತಿಮೆಯೇ ಭಗವಂತ ಅಂತ ಪೂಜೆ ಮಾಡುವುದಿಲ್ಲ. ಆದರೆ ಅಜ್ಞಾನಿಗಳೇನು ಮಾಡ್ತಾರೆ, ಪ್ರತಿಮಾಸು ಅಪ್ರಬುದ್ಧಾನಾಂ, ಈ ಅಜ್ಞಾನಿಗಳೇನು ಮಾಡ್ತಾರೆ, ಆ ಜಡ ಪದಾರ್ಥವಾದಂತಹ ಪಂಚಲೋಹ ವಿಗ್ರಹ ಅದೇ ಭಗವಂತ ಅಂತ ಅವನ ಮಾನವನ್ನು ಕಡಿಮೆ ಮಾಡಿ ಅವನಿಗೆ ಅವಮಾನ ಮಾಡ್ತಾರೆ. ಅದು ಅಜ್ಞಾನಿಗಳು ಅಪ್ರಬುದ್ಧರು ಮಾಡುವ ಪೂಜೆ. ಜ್ಞಾನಿಗಳು ಹಾಗೆ ಮಾಡುವುದಿಲ್ಲ, ಪ್ರತಿಮೆಯಲ್ಲಿರುವ ಭಗವಂತನನ್ನು ಪೂಜೆ ಮಾಡ್ತಾರೆ. ಆದರೆ ಮಧ್ವಾಚಾರ್ಯ ಮೊದಲುಕೊಂಡು ವಿದ್ಯಾಸಾಗರ ಮಾಧವ ತೀರ್ಥರವರೆಗೂ ಎಲ್ಲರೂ ಪ್ರತಿಮಾ ಪೂಜೆ ಮಾಡ್ತಾರಲ್ಲ, ಯಾಕೆ ಮಾಡಬೇಕು ಅಂತ ಹೇಳಿದರೆ, ಅವರು ನಿತ್ಯ ಪೂಜೆ ಮಾಡಬೇಕಾಗಿದ್ದು ಕರ್ತವ್ಯ. ಆದರೆ ಜ್ಞಾನಿಗಳು ಪೂಜೆ ಹೇಗೆ ಮಾಡ್ತಾರೆ ಅಂತ ಹೇಳಿದರೆ, ನನ್ನ ಬಿಂಬರೂಪಿ ಭಗವಂತ, ನಾನು ಪೂಜೆ ಮಾಡುವ ಪ್ರತಿಮೆಯಲ್ಲಿರುವ ಭಗವಂತ ಇಬ್ಬರೂ ಒಂದೇ ಅಂತ ಐಕ್ಯಾನುಸಂಧಾನದಿಂದ ಜ್ಞಾನಾನುಸಂಧಾನ ಪೂರ್ವಕವಾಗಿ ಅವರು ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ಯಾಕೆ ಮಾಡಬೇಕು ಅಂದರೆ, ಯದ್ಯಾಚರತಿ ಶ್ರೇಷ್ಠ ತತ್ತದೇವೇ ಇತರೋ ಜನಾಃ ಅಂತೇಳಿ, ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿದ್ದವನು ಏನು ಮಾಡಿದರೆ ಅವರನ್ನೇ ಎಲ್ಲರೂ ಅನುಸರಿಸುತ್ತಾರೆ. ಆದ ಕಾರಣ ಸರ್ವೋತ್ತಮನಾದ ಭಗವಂತ, ಅವನಿಗೆ ಯಾವ ವಿಧಿ ನಿಯಮಗಳೂ ಇಲ್ಲ. ಆದರೆ ಶ್ರೀನಿವಾಸನಾಗಿ, ಕೃಷ್ಣನಾಗಿ, ರಾಮನಾಗಿ ಅವನು ಕೂಡ ಸ್ನಾನ ಸಂಧ್ಯಾ ವಂದನಾದಿಗಳನ್ನು ಪೂಜೆಗಳನ್ನೆಲ್ಲ ಮಾಡಿದ್ದಾನೆ. ಯಾರನ್ನು ಪೂಜೆ ಮಾಡಿದ್ದಾನೆ? ಅವನನ್ನು ಅವನೇ ಪೂಜೆ ಮಾಡಿಕೊಂಡಿದ್ದಾನೆ. ಯಾಕೆ ಮಾಡಿದ್ದಾನೆ ಅಂತ ಹೇಳಿದರೆ, ನಾನು ಸರ್ವೋತ್ತಮ, ನಾನೇ ಪೂಜೆ ಮಾಡದೇ ಇದ್ದರೆ ನನ್ನನ್ನು ಅನುಸರಿಸಿ ಯಾರೂ ಪೂಜೆ ಮಾಡುವುದಿಲ್ಲ. ಆದ ಕಾರಣ ಲೋಕ ಶಿಕ್ಷಣಾರ್ಥಕ್ಕಾಗಿ ಭಗವಂತ ಕೂಡ ಸ್ನಾನ ಸಂಧ್ಯಾ ವಂದನಾದಿ ಪೂಜಾದಿಗಳನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಮಧ್ವಾಚಾರ್ಯರೂ ಕೂಡ ಲೋಕ ಶಿಕ್ಷಣಾರ್ಥಕ್ಕಾಗಿ ಅವರು ಪ್ರತಿಮಾ ಪೂಜೆಯನ್ನು ಮಾಡಿದ್ದಾರೆ. ಮಾಡುವಾಗ ಕೂಡ ಜ್ಞಾನಾನುಸಂಧಾನ ಪೂರ್ವಕವಾಗಿ ಪ್ರತಿಮೆಯಲ್ಲಿ ಭಗವಂತ ಇದ್ದಾನೆ, ಪ್ರತಿಮೆಯೇ ಭಗವಂತ ಎಂಬುವ ಅಜ್ಞಾನವಿಲ್ಲದೆ ಲೋಕ ಶಿಕ್ಷಣಾರ್ಥಕ್ಕಾಗಿ ಜ್ಞಾನಿಗಳೆಲ್ಲರೂ ಕೂಡ ಮಧ್ವಾಚಾರ್ಯರು ಮೊದಲುಕೊಂಡು ವಿದ್ಯಾಸಾಗರ ಮಾಧವ ತೀರ್ಥರವರೆಗೂ ಅವರವರ ಯೋಗ್ಯತಾನುಸಾರ ಜ್ಞಾನಾನುಸಂಧಾನ ಪೂರ್ವಕವಾಗಿ ಅವರು ಪೂಜೆ ಮಾಡುವ ಪ್ರತಿಮೆಯಲ್ಲಿರುವ ಭಗವಂತನನ್ನು ಪೂಜೆ ಮಾಡಿದ್ದಾರೆ ಹೊರತು ಪ್ರತಿಮೆಯೇ ಭಗವಂತ ಅಂತ ಅಂದ್ಕೊಂಡು ಪೂಜೆ ಮಾಡಲಿಲ್ಲ.
ಅಜ್ಞಾನಿಗಳೇನು ಮಾಡ್ತಾರೆ, ಪ್ರತಿಮೆಯೇ ಭಗವಂತ ಅಂತ ಹೇಳಿಕೊಂಡು ಭಗವಂತನ ಸ್ಥಾನಮಾನವನ್ನು ಕಡಿಮೆ ಮಾಡಿ ಅವನಿಗೆ ಅವಮಾನವನ್ನು ಮಾಡಿ, ಆಚಾರ್ಯರು ಆ ಬ್ರಹ್ಮಸೂತ್ರಕ್ಕೆ ಆ ಸೂತ್ರಕ್ಕೆ ಭಾಷ್ಯವನ್ನು ಬರಿತಾ ಹೇಳ್ತಾರೆ ಸ್ಪಷ್ಟವಾಗಿ, ಅಪ್ಪ ನೀನು ಭಗವಂತನ ಗುಣಗಳನ್ನು ಕಳ್ಳತನ ಮಾಡ್ತಾ ಇದ್ದೀಯಾ, ಯು ಆರ್ ಎ ಥೀಫ್. ನೀನು ಭಗವಂತ ಅನಂತ ಕಲ್ಯಾಣ ಗುಣಪರಿಪೂರ್ಣನಾದರೆ ಅವನನ್ನು ಇಷ್ಟೇ ಅಂತ ಹೇಳಿ ಅವನ ಗುಣಗಳನ್ನು ಕಡಿಮೆ ಮಾಡಿ ನೀನು ಪ್ರತಿಮೆಯಕ್ಕೆ ಸೀಮಿತ ಮಾಡಿ ಮಾಡ್ತಾ ಇದ್ದೀಯ. ಆದ ಕಾರಣ ಆ ರೀತಿಯಾಗಿ ಯಾರು ಪ್ರತಿಮೆಯೇ ಭಗವಂತ ಅಂತ ಪೂಜೆ ಮಾಡ್ತಾನೆ ಅವನು ದೊಡ್ಡ ಕಳ್ಳ ಅಂತ ಹೇಳ್ತಾರೆ. ಆದ ಕಾರಣ ಆ ರೀತಿ ಪೂಜೆ ಮಾಡುವವರು ಅಪ್ರಬುದ್ಧರು. ಆದ ಕಾರಣ ಜ್ಞಾನಿಗಳ ಪೂಜೆ ಹೇಗಿರುತ್ತೆ, ಅಜ್ಞಾನಿಗಳ ಪೂಜೆ ಹೇಗಿರುತ್ತೆ ಅಂತ ಹೇಳಿದರೆ, ಜ್ಞಾನಿಗಳು ಲೋಕಶಿಕ್ಷಣಾರ್ಥಕ್ಕಾಗಿ ಪ್ರತಿಮಾ ಪೂಜೆ ಜ್ಞಾನಾನುಸಂಧಾನವಾಗಿ ಮಾಡ್ತಾರೆ. ಅಪ್ರಬುದ್ಧರು ಅಜ್ಞಾನಿಗಳು ನಮ್ಮಂಥವರು ಆ ಜಡ ಪದಾರ್ಥವನ್ನೇ ಭಗವಂತ ಅಂದ್ಕೊಳ್ತೇವೆ, ಹಾಗೂ ಮಾಡಬಾರದು. ಇದು ಇಲ್ಲಿ ಜಿಜ್ಞಾಸೆ, ಇದು ಪ್ರಮೇಯ ಭಾಗ ಇಲ್ಲಿ ಅಂತ ಹೇಳ್ತಾ ಇನ್ನು ಮುಂದೆ ಬೃಹತಿ ಸಹಸ್ರದಲ್ಲಿ ಓಂ ವಿಶ್ವದೃಶೇ ನಮಃ ಓಂ ಓಂ ತ್ವಂ ಕುತ್ಸೇನಾಭಿ ಶುಷ್ಣ ಮಿಂದ್ರಾಸ್ಪುಷಂ ಯುದ್ಧ ಕುಯವಂ ಗವಿಷ್ಟೌ ದಶಪ್ರಪತ್ವೇ ಅಧ ಸೂರ್ಯಸ್ಯ ಮುಷಾಯಶ್ಚ ಕ್ರಮವಿವೇಹೇ. ತ್ವಂ ನೀನು ಹೇ ಭಗವಂತನೇ, ಕುತ್ಸೇನ ಸಹ ಕುತ್ಸ ಋಷಿಯಿಂದ ಕೂಡಿಕೊಂಡು ಅಶುಷಂ ಒಣಗಿಸಲಾಗದ ಬಲಿಷ್ಠನಾದ ಶುಷ್ಣ ಎಂಬ ದೈತ್ಯನನ್ನು ಅಭಿಯುದ್ಧ್ಯ ಯುದ್ಧ ಮಾಡಿದಿ. ಗವಿಷ್ಟೌ ಯುದ್ಧದಲ್ಲಿ ನಿಂತು ಕುವಯ ಎಂಬ ದೈತ್ಯನನ್ನು ದಶ ಹಿಂಸೆ ಮಾಡಿದಿ. ಅವಿವೇಹೆ ಈ ಲೋಕದಿಂದ ಅವನನ್ನು ಆಚೆಗೆ ಕಳಿಸಿದಿ. ಪ್ರಪತ್ವೆ ಯುದ್ಧದಲ್ಲಿ ಸೂರ್ಯನ ಅಧಃ ಕೆಳಗಿರುವ ಚಕ್ರಂ ರಥದ ಒಂದು ಚಕ್ರವನ್ನು ಮುಷಾಯ ಕಸಿದುಕೊಂಡೆ. ಇನ್ನು ಪ್ರತಿಪದಾರ್ಥ ಕೇಳಿದರೆ ನಾನು ಹೇಳಿದಂತೆ ಅರ್ಥವಾಗುವುದಿಲ್ಲ. ತಾತ್ಪರ್ಯವನ್ನು ನೋಡಿದಾಗ ಈ ವ್ಯಾಖ್ಯಾನ ಅರ್ಥವಾಗುತ್ತೆ. ಹೇ ಹರಿ, ನೀನು ಕುತ್ಸ ಎಂಬ ಋಷಿಗೆ ಖುಷಿ ಕೊಡಬೇಕು ಅಂಥೇಳಿ ಆ ಕುತ್ಸ ಋಷಿ ಜೊತೆಗೆ ಸೇರಿಕೊಂಡು ಶುಷ್ಣ ಎಂಬ ದೈತ್ಯನನ್ನು ಅವನ್ನ ಸದೆಬಡಿದಿದ್ಯ. ಯುದ್ಧದಲ್ಲಿ ನಿಂತು ಕುವಯ ಎಂಬುವಂತಹ ದೈತ್ಯನನ್ನು ಸಂಹಾರ ಮಾಡಿದ್ಯ. ಅವನನ್ನು ಈ ಲೋಕದಿಂದಲೇ ಪರಲೋಕಕ್ಕೆ ಕಳಿಸಿದ್ಯ. ಸೂರ್ಯನಿಗೆ ರಥಚಕ್ರ ಒಂದೇ ಇರುತ್ತೆ, ಏಕಚಕ್ರ ರಥಕ್ಕೆ. ಹಾಗೆ ಆದರೂ ಸೂರ್ಯನ ಗಮನ ನಡೀತಾ ಇದೆ. ಒಂದು ಚಕ್ರದಿಂದ ಗಮನ ನಡೆಸುವುದು ಕಷ್ಟ, ಆದರೆ ಸೂರ್ಯ ತನ್ನ ಗಮನವನ್ನು ತಾನು ನಡೆಸ್ತಾ ಇದ್ದಾನೆ. ಅದು ಹೇಗೆ ಅಂತ ಹೇಳಿದರೆ, ನಿನ್ನ ಅನುಗ್ರಹದಿಂದ, ನಿನ್ನ ಸಂಕಲ್ಪದಿಂದ. ಆದ ಕಾರಣ ನೀನು ಎಷ್ಟು ಬಲಿಷ್ಠನಾಗಿದ್ಯಾ, ಎಷ್ಟು ಎಲ್ಲರಿಗೂ ಶತ್ರುಗಳಿಗೆ ದೈತ್ಯರಿಗೆ ಭಯವನ್ನುಂಟು ಮಾಡಿ ಅವರನ್ನು ಹಿಂಸೆ ಮಾಡಿ ಸಂಹಾರ ಮಾಡುವಂಥವನಾಗಿದ್ಯಾ. ಆದ ಕಾರಣ ನಿನಗೆ ವಿಶ್ವಧೃಕ್ ಅಂತ ಹೆಸರು. ಕುವಯಂ ಗವಿಷ್ಟೌ ದಶ, ಗವಿಷ್ಟೌ ಯುದ್ಧದಲ್ಲಿ ಕುವಯ ಎಂಬ ದೈತ್ಯನನ್ನು ದಶಃ ಹಿಂಸೆ ಮಾಡಿದ್ದಿ. ವಿಶ್ವ ಎಲ್ಲ ದುಷ್ಟರನ್ನು ದಶ ಹಿಂಸೆ ಮಾಡಿರುವುದರಿಂದ ಭಗವಂತ ವಿಶ್ವಧೃಕ್ ಅಂದರೆ ವಿಶ್ವದಲ್ಲಿರುವ ಎಲ್ಲ ದುಷ್ಟರನ್ನು ಹಿಂಸೆ ಮಾಡಿ ಸಂಹಾರ ಮಾಡುವವನಾದ ಕಾರಣ ನೀನು ವಿಶ್ವಧೃಕ್. ವಿಶ್ವ ರಕ್ಷಾಂಸಿ ದಂಶತೀತಿ ವಿಶ್ವಧೃಕ್, ವಿಶ್ವವನ್ನು ರಕ್ಷಿಸುವವನು, ವಿಶ್ವದಲ್ಲಿರುವ ದುಷ್ಟರನ್ನು ನಾಶ ಮಾಡುವವನು. ಆದ ಕಾರಣ ಹೇ ಭಗವಂತನೇ, ನಿನಗೆ ವಿಶ್ವಧೃಕ್ ಅಂತ ಹೆಸರು. ಈ ರೀತಿಯಾಗಿ ವಿಶ್ವಧೃಕ್ ಎಂಬ ನಾಮದ ವಿಷಯವನ್ನು ನಾವು ಹೇಳಿಕೊಂಡು ಇನ್ನು ಮುಂದೆ ನಾವು ಸತ್ಕರ್ತ ಎಂಬುವಂತಹ ಭಗವಂತನ ನಾಮವನ್ನು ನಾವು ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀ ಕೃಷ್ಣ ವಿಶ್ವಭುಕ್ ಎಂಬ ಭಗವಂತನ ನಾಮವನ್ನು ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ ವಿಶ್ವಭುಕ್ ನಾವು ಹೇಳ್ತಾ ಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭ.